ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನಾನು ಇವತ್ತು ನಿಮಗೆ ಒಂದು ಅರ್ನಿಂಗ್ ಆ್ಯಪ್ನ ತಂದಿದ್ದೀನಿ. ಈ ಅರ್ನಿಂಗ್ ಆ್ಯಪಲ್ಲಿ ನೀವು ಈಗ ಸುಮ್ಮನೆ ನೀವು ಕುತ್ಕೊಂಡು ರೀಲ್ಸ್ನ ನೋಡ್ತಾ ಇರ್ತೀರ. ಅದೇ ರೀತಿ ಈ ಆ್ಯಪಲ್ಲಿ ನೀವು ರೀಲ್ಸ್ನ ನೋಡೋದ್ರಿಂದ ಅರ್ನ ಮಾಡ್ಕೊಬೋದು. ಅದನ್ನು ಹೇಗೆ ಅಂತ ನಾನು ಹೇಳ್ತೀನಿ. ನಿಮಗೆ ಸ್ಕ್ರ್ಯಾಚ್ ಕಾರ್ಡ್ಗಳು ಬರುತ್ತೆ. ಆ ಸ್ಕ್ರ್ಯಾಚ್ ಕಾರ್ಡ್ನ ಸ್ಕ್ರ್ಯಾಚ್ ಮಾಡೋದ್ರ ಮುಖಾಂತರ ರಿಡೀಮ್ ಬರುತ್ತೆ. ಆ ರಿಡೀಮ್ನ ನೀವು ಡೈರೆಕ್ಟಾಗಿ ನಿಮ್ಮ ಪೇಟಿಎಮ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು. ಮತ್ತು ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ಹೇಗೆ ರೀಲ್ಸ್ ಮಾಡಿ ರೀಲ್ಸ್ನ ಅಪ್ಲೋಡ್ ಮಾಡ್ತಿರ್ತೀರ, ಅದೇ ರೀತಿ ಈ ಆ್ಯಪಲ್ಲಿ ನೀವು ರೀಲ್ಸ್ನ ಅಪ್ಲೋಡ್ ಮಾಡ್ಕೊಬೋದು. ಮತ್ತು ಈಗ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳೆಲ್ಲ ಮಾಡ್ತಿರ್ತೀರಲ್ಲ, ಅದನ್ನು ಶಾರ್ಟಾಗಿ ಮಾಡಿಕೊಂಡು ನೀವು ಅದನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ಕೊಬೋದು. ಮತ್ತು ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರು ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ತುಂಬ ಡಿಫಿಕಲ್ಟ್ ಆಗಿದೆ. ಆದರೆ ಈ ಆ್ಯಪಲ್ಲಿ ನೀವು 1000 ಫಾಲೋವರ್ಸು ಮತ್ತು 50,000 ವ್ಯೂಸ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ನಿಮ್ಮ ಈ ಆ್ಯಪ್ನ ಯೂಸ್ ಮಾಡ್ತಿರೋರು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ನಿಮ್ಮ ವೀಡಿಯೋಸ್ಗಳನ್ನ ನೋಡಿದ್ರೆ 50,000 ವ್ಯೂಸು ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಆರಾಮಾಗಿ ನೀವು ಮಾನಿಟೈಸೇಷನ್ ಕೂಡ ಇದರಲ್ಲಿ ಆನ್ ಮಾಡ್ಕೊಬೋದು. ಈಗ 1000 ಸಬ್ಸ್ಕ್ರೈಬರು 50,000 ವ್ಯೂಸ್ ಕಂಪ್ಲೀಟ್ ಆದರೆ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಆರಾಮಾಗಿ ಅರ್ನ್ ಕೂಡ ಮಾಡ್ಬೋದು. ಈ ಆ್ಯಪು ಯಾವುದು ಅಂತ ಹೇಳಿದ್ರೆ ಇಪ್ಪಿ ಆ್ಯಪ್ ಅಂತೇಳಿ. ಈ ಆ್ಯಪಲ್ಲಿ ನೀವು ರೀಲ್ಸ್ನ ನೋಡೋದ್ರ ಮುಖಾಂತರ ಕೂಡ ಅರ್ನ ಮಾಡ್ಕೊಬೋದು. ಮತ್ತು ರೀಲ್ಸ್ನ ಅಪ್ಲೋಡ್ ಮಾಡಿ ಮತ್ತು ನೀವು ಚಾರ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಕೂಡ ನೀವು ಅರ್ನ ಮಾಡ್ಕೊಬೋದು. ಇದನ್ನು ಹೇಗೆ ಯೂಸ್ ಮಾಡೋದು, ಇದರಲ್ಲಿ ಹೇಗೆ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಹೇಳೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ಆ ವಿಡಿಯೋನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಸ್ಕ್ರೀನ್ ಮೇಲೆ ಬರೋಣ. ಸ್ಕ್ರೀನ್ ಮೇಲೆ ಬಂದು ನಾನು ಪ್ಲೇಸ್ಟೋರ್ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿಕೊಂಡು ಅಲ್ಲಿ ಆ್ಯಪ್ ನೇಮ್ನ ಸರ್ಚ್ ಮಾಡ್ಕೊಳ್ಳೋಣ. ಹಿಪ್ಪಿ ಆ್ಯಪ್ ಅಂತೇಳಿ ನಾನು ಸರ್ಚ್ ಮಾಡ್ಕೋತೀನಿ. ಸರ್ಚ್ ಮಾಡಿಕೊಂಡ್ರೆ ಅಲ್ಲಿ ಹಿಪ್ಪಿ ಆ್ಯಪ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿಕೊಂಡ್ರೆ ಅದು ಇನ್ಸ್ಟಾಲ್ ಆಗ್ತಾಯಿದೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು, ಸ್ಲೋ ಆಗ್ತಿದೆ. ಈ ಥರ ಇನ್ಸ್ಟಾಲ್ ಆಗೋಕ್ಕೆ ಬಂತು. ಆದಮೇಲೆ ಅಲ್ಲಿ ಸೈಡಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದರೆ ನಮಗೆ ಈ ಥರ ರೀಲ್ಸ್ ತೋರಿಸ್ತಾ ಹೋಗುತ್ತೆ. ಎಲ್ಲ ರೀಲ್ಸ್ಗೂ ಆ್ಯಡ್ಸ್ ಬರೋಲ್ಲ. ನಾವು ಮಾನಿಟೈಸೇಷನ್ ಆಗಿರೋ ರೀಲ್ಸಿಗೆ ಮಾತ್ರ ಆ್ಯಡ್ಸ್ ಬರುತ್ತೆ. ಇದಕ್ಕೂ ಕೂಡ ಆ್ಯಡ್ಸ್ ಇದೆ. ಈಗ ನೆಕ್ಸ್ಟ್ ವಿಡಿಯೋ ನಾವು ನೋಡೋಣ. ಈ ವಿಡಿಯೋ ನೋಡೋಣ. ಅಲ್ಲಿ ಕೆಳಗಡೆ ಆ್ಯಡ್ಸ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಈ ಥರ ನಮಗೆ ಆ್ಯಡ್ಸ್ ತೋರಿಸ್ತಾ ಹೋಗುತ್ತೆ. ಅದ್ರ ಮೇಲೆ ಸುಮ್ಮನೆ ವಿಸ್ಲಿಸ್ಟ್ಗೆ ಅದನ್ನ ಹಾಕೊಂಡ್ರೆ ಇಲ್ಲಿ ಮತ್ತೆ ರಿಟರ್ನ್ ಬಂದು ಅಲ್ಲಿ ಮೇಲೆ ಸ್ಕ್ರ್ಯಾಚ್ ಕಾರ್ಡ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಮಗೆ ಸ್ಕ್ರ್ಯಾಚ್ ಕಾರ್ಡ್ ಕಾಣಿಸುತ್ತೆ. ಇದನ್ನು ಸ್ಕ್ರ್ಯಾಚ್ ಮಾಡ್ಕೋಬೇಕು ನಾವು. ಇವಾಗ ಸ್ಕ್ರ್ಯಾಚ್ ಮಾಡೋಣ. ಸ್ಕ್ರ್ಯಾಚ್ ಮಾಡಿಕೊಂಡ್ರೆ ನಮಗೀಗ 4000 ರಿಡೀಮ್ ಬಂತು. ಕಾಯಿನ್ಸ್ ಬಂತು 4000. ಇದನ್ನು ನಾವು ಹೇಗೆ ರಿಡೀಮ್ ಮಾಡೋದು ಅಂದರೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ರಿಡೀಮ್ ಲೇಟರ್ ಅಂತ ಇದೆ, ಇಲ್ಲಿ ರಿಡೀಮ್ ನೌ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈಗ ಬೇರೆ ಆ್ಯಡ್ಸ್ ಬಂತು. ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನಾವೀಗ ಕ್ಲೋಸ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ರಿಡೀಮ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಮೌಂಟ್ನ. ನಾವು ಮತ್ತೆ ಬ್ಯಾಕ್ ಬರ್ತೀವಿ ನೋಡಿ. ಇಲ್ಲಿ ಯಾರ್ಯಾರು ಆಲ್ರೆಡಿ ತಗೊಂಡಿದ್ದಾರೆ ಪ್ರೈಸ್ನ ಅದು ಇಲ್ಲಿ ತೋರಿಸ್ತಾ ಇದೆ. ನವೆಂಬರಲ್ಲಿ ಡಿಸೆಂಬರಲ್ಲಿ ವಿನ್ನರ್ ಆಗಿರೋದೆಲ್ಲ. ಮತ್ತೆ ನಾವು ಬ್ಯಾಕ್ ಬರೋಣ. ಮತ್ತೆ ಬ್ಯಾಕ್ ಬರೋಣ. ಮತ್ತೆ ರೀಲ್ಸ್ ಕಾಣಿಸ್ತಾ ಇದೆ ನೋಡಿ. ಮತ್ತೆ ಇನ್ನೊಂದು ಸ್ಕ್ರ್ಯಾಚ್ ಕಾರ್ಡ್ ಕಾಣಿಸ್ತಾ ಇದೆ. ನಮಗೆ ಬೇಕಾದರೆ ಆ ಸ್ಕ್ರ್ಯಾಚ್ ಕಾರ್ಡ್ನ ಸ್ಕ್ರ್ಯಾಚ್ ಮಾಡ್ಕೊಬೋದು. ಇಲ್ಲಿ ನೋಡಿ ಆ್ಯಡ್ಸ್ ತೋರಿಸ್ತಾ ಇದ್ದಾರಲ್ಲ, ಆ ಆ್ಯಡ್ಸ್ ಮೇಲೆ ಈಗ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಅವರು ಯಾವ ಥರ ಬಟ್ಟೆ ಹಾಕಿದ್ರು ಆ ಬಟ್ಟೆದು ಮತ್ತು ಅವ್ರು ಹಾಕೊಂಡಿದ್ದು ವಾಚು ಎಲ್ಲ ಆ್ಯಡ್ಸಲ್ಲಿ ತೋರಿಸ್ತಾ ಇದೆ. ಮತ್ತೆ ರಿಟರ್ನ್ ಬರೋಣ. ಈಗ ಸಿಂಗಿನ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಈಗ ಯೂಸ್ ಫೋನ್ ಆ್ಯಂಡ್ ಆರ್ ಇಮೇಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಫೋನ್ ನಂಬರ್ ಇಲ್ಲ ಇಮೇಲಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡ್ಕೊಬೋದು. ಈಗ ನಾವು ಇಮೇಲ್ ಅಡ್ರೆಸ್ನ ಇಲ್ಲ ಹಾಕ್ಕೊಳ್ಳೋಣ. ಇಮೇಲ್ನ ಹಾಕ್ಕೊಂಡು ಅಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ.
ಕ್ಲಿಕ್ ಮಾಡಿಕೊಂಡು ಇವಾಗ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮಗೆ ನೇಮ್ ಕೇಳ್ತಾ ಇದೆ, ನೇಮ್ನ ಹಾಕ್ಕೊಬೇಕು. ಇಲ್ಲಿ ಏಜ್ನ ಹಾಕ್ಕೊಬೇಕು ಮತ್ತು ಮೇಲ್ ಆರ್ ಫೀಮೇಲ್ ಕೇಳುತ್ತೆ. ನೀವು ಮೇಲ್ ಇದ್ದರೆ ಮೇಲು, ಫೀಮೇಲ್ ಇದ್ದರೆ ಫೀಮೇಲ್ ಹಾಕ್ಕೋಬೇಕು. ಆಮೇಲೆ ಮತ್ತೆ ಸಿಂಗಪ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಯಾಕೋ ತಗೋತಾ ಇಲ್ಲ, ನೇಮ್ ಚೇಂಜ್ ಮಾಡಿ ನೋಡೋಣ. ಮತ್ತೆ ಸಿಂಗಪ್ ಮೇಲೆ ಕ್ಲಿಕ್ ಮಾಡ್ತೀನಿ, ತಗೋತಾ ಇಲ್ಲ. ಮತ್ತೆ ರಿಟರ್ನ್ ಬರೋಣ. ಈಗೇನು ಮಾಡೋಣ, ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಈಗ ಮತ್ತೆ ಸೇಮ್ ಪ್ರೊಸೀಜರು. ಈಗ ನಮ್ಮ ಇಮೇಲ್ ಕೇಳುತ್ತೆ, ನಾವು ಯಾವ ಇಮೇಲ್ನ ಸೆಲೆಕ್ಟ್ ಮಾಡ್ಕೋತೀವಿ, ನಿಮ್ಗೆ ಯಾವುದು ಇಮೇಲ್ ಸೆಲೆಕ್ಟ್ ಮಾಡ್ಕೋಬೇಕು ಆ ಇಮೇಲ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ ಕೇಳ್ತಾ ಇದೆ ಸಿಂಗಪು, ನೇಮ್ ಕೇಳ್ತಾ ಇದೆ, ಮತ್ತು ನಿಮ್ಮ ಏಜು ಮತ್ತು ಮೇಲ್ ಆರ್ ಫಿಮೇಲ್ ಕೇಳ್ತಾ ಇದೆ, ಅದನ್ನು ನೀವು ಹಾಕ್ಕೋಬೇಕು. ಹಾಕ್ಕೊಂಡು ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲ್ಯಾಂಗ್ವೇಜು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ ಅದು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಏನೇನು ಬೇಕು ಅಂತೇಳಿ, ಈಗ ನಿಮಗೆ 18 ವರ್ಷ ತುಂಬಿರಬೇಕು ಮತ್ತು 1000 ಫಾಲೋವರ್ಸ್ ಇರಬೇಕು ಮತ್ತು 50,000 ವ್ಯೂಸ್ ಇರಬೇಕು. ಈ ಎಲ್ಲ ಕಂಡೀಷನ್ ಎಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ನೀವು ಫಾಲೋ ಮಾಡೋದ್ಮೇಲೆ ಅವೆಲ್ಲ ಗ್ರೀನ್ ಟಿಕ್ ಬರುತ್ತೆ. ಆಮೇಲೆ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಮಾನಿಟೈಸೇಷನ್ಗೆ ಅಪ್ರೂವ್ ಮಾಡ್ದಂಗೆ ಆಗುತ್ತೆ. ಈಗ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅಂತೇಳಿ ಅಲ್ಲಿ ಕ್ರಿಯೇಟ್ ಎ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಾವು ಯಾವ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಆ ವಿಡಿಯೋನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ತೋರಿಸುತ್ತೆ. ನಾವು ಹೇಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡ್ತಿರೋವಲ್ಲ ಅದೇ ರೀತಿ ಇಲ್ಲಿ ಫಿಲ್ಟರ್ ಎಲ್ಲ ಕೇಳಿದೆ, ಇಲ್ಲಿ ಟ್ರಿಮ್ ಮಾಡ್ಕೊಬೋದು, ಎಲ್ಲ ಇಲ್ಲಿ ಮಾಡ್ಕೊಬೋದು. ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಸ್ಟಿಕ್ಕರು, ಟೆಕ್ಸ್ಟು ಮತ್ತು ಎಡಿಟ್ ಅಂತ ಎಲ್ಲ ಇದೆಯಲ್ಲ ಅದ್ರ ಮೇಲೆಲ್ಲ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕು ಅವೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ಇಲ್ಲಿ ಇದು ಸ್ಟೇಟಸ್ ಸಾಂಗ್ ಆಗಿರೋದ್ರಿಂದ ನಾನು ಸ್ಟೇಟಸ್ ಅಂತ ಹಾಕೋತೀನಿ. ಅಲ್ಲಿ ಸೆಲೆಕ್ಟ್ ಕ್ಯಾಟಗರಿಗೆ ಹೋಗಿ ಮತ್ತು ಪಬ್ಲಿಕ್ ಬಿಡ್ತೀವಲ್ಲ ಅದಕ್ಕೋಸ್ಕರ ಪಬ್ಲಿಕ್ ಅಂತೇಳಿ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಆ್ಯಶ್ ಟ್ಯಾಗ್ಗಳನ್ನ ಹಾಕ್ಬೋದು. ಈಗ ಯೂಟ್ಯೂಬಲ್ಲಿ ಹೆಂಗೆ ಟ್ಯಾಗ್ಸ್ ಎಲ್ಲ ಹಾಕ್ತೀವಲ್ಲ ನಾವು ಅದೇ ರೀತಿ ಇಲ್ಲೂ ಕೂಡ ಹಾಕ್ಬೋದು. ನಾನು ಇಲ್ಲಿ ಆ್ಯಶ್ ಅಂತ ಹಾಕಿ ಇಲ್ಲಿ ಸ್ಟೇಟಸ್ ಅಂತ ಹಾಕೋತಾ ಇದ್ದೀನಿ. ಈಗ ಲ್ಯಾಂಗ್ವೇಜ್ನ ಕೇಳ್ತಾ ಇದ್ದೆ, ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾನು ಕನ್ನಡ ಅಂತಲೇ ಸೆಲೆಕ್ಟ್ ಮಾಡಿಕೊಂಡು ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇವಾಗ ನಾವು ಹಾಕಿರೋ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಇಲ್ಲಿ ರೇಟಿಂಗ್ ಕೇಳ್ತಿದ್ದಾರೆ, ಅದೇನು ಬೇಡ. ಇವಾಗ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ. ಈ ಎಲ್ಲ ವಿಡಿಯೋಗಳಿಗೂ ಆ್ಯಡ್ಸ್ ಬಂದಿರಲ್ಲ. ಯಾವುದಕ್ಕೆ ಮಾನಿಟೈಸೇಷನ್ ಅಪ್ಲೈ ಆಗಿರುತ್ತೆ ಅದಕ್ಕೆ ಮಾತ್ರ ಆ್ಯಡ್ಸ್ ಬರ್ತಾ ಇರುತ್ತೆ. ಅದರಿಂದ ಅವರು ಇನ್ನೂ ಹೆಚ್ಚಿನ ಅರ್ನಿಂಗ್ ಮಾಡ್ತಾರೆ. ಈಗ ನೋಡಿ, ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರದನ್ನ ನಾನೀಗ ತೋರಿಸ್ತಾ ಇದ್ದೀನಿ. ಈಗ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ. ಮೈ ಆರ್ಡರ್, ನಾವು ಏನು ಕೂಡ ಆರ್ಡ್ರ್ ಮಾಡಿಲ್ಲ. ಮತ್ತು ಅಲ್ಲಿ ಮ್ಯಾನೇಜ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಡಿಲೀಟ್ ಮಾಡ್ಕೊಬೋದು. ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿಯನ್ನು ನೀವು ಇಲ್ಲಿ ಪ್ರೈವೇಟ್ ಅಕೌಂಟ್ ಮಾಡೋದಾದರೆ ಆನ್ ಮಾಡ್ಕೊಬೋದು. ಇಲ್ಲಿ ಇನ್ವೈಟ್ ಫ್ರೆಂಡ್ಸ್, ನೀವು ಫ್ರೆಂಡ್ಸ್ ಕೂಡ ಇನ್ವೈಟ್ ಮಾಡ್ಕೊಬೋದು. ಇಲ್ಲಿ ಲ್ಯಾಂಗ್ವೇಜ್ ಕೇಳಿದಾರಲ್ಲ, ಆಗಲೇ ನಾವು ನೋಡಿದ್ವಲ್ಲ ಅದೇ ಲ್ಯಾಂಗ್ವೇಜ್ ಇದು. ಇಲ್ಲಿ ಡಾಟಾ ಸೇವರ್ ಆನ್ ಮಾಡ್ಕೊಬೋದು ನೀವು ಯಾವಾಗಲೂ ಅದನ್ನ ರೀಲ್ಸ್ ನೋಡ್ತಾ ಇದ್ದರೆ. ಇಲ್ಲಿ ಹೆಲ್ಪ್ ಸೆಂಟರು, ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಹೆಲ್ಪ್ ಸೆಂಟರಲ್ಲಿ ನಾವು ಕಂಪ್ಲೇಂಟ್ ಮಾಡ್ಬೋದು. ಇಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಏನೇನು ಕೊಟ್ಟಿದ್ದಾರೆ ಅವೆಲ್ಲ ನೀವು ನೀಟಾಗಿ ಓದ್ಕೊಂಡು ಆಮೇಲೆ ನೀವು ಇದನ್ನ ಮಾನಿಟೈಸೇಷನ್ ನೀವು ಅಪ್ಲೈ ಮಾಡ್ಕೋತೀನಿ ಅಂತ ಅಂದರೆ ಅಪ್ಲೈ ಮಾಡ್ಕೊಬೋದು. ಇಲ್ಲಿ ಟರ್ಮ್ಸ್ ಆ್ಯಂಡ್ ಯೂಸ್ ಅಂತ ಇದೆ. ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೇನಿರುತ್ತೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲನೂ ನೀವು ಓದ್ಕೊಬೋದು. ಇಲ್ಲಿ
ಇಲ್ಲಿ ಏನೇನು ಶಾಪ್ ಮಾಡಿರ್ತೀರ ಮತ್ತು ಏನೇನು ನೀವು ಕಾಯಿನ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತೀರ ಎಲ್ಲನೂ ನಾವಿಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ನೋಡ್ಕೊಬೋದು. ಈ ಥರ ನಾವು ರೀಲ್ಸ್ ಅಪ್ಲೋಡ್ ಮಾಡಿದ್ದು ಈಗ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀಲ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಿಂದ ನೀವು ಈ ಥರ ನೀವು ಹಿಪ್ಪಿ ಆ್ಯಪಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ನೀವು ಕೂಡ ಅರ್ನ್ ಮಾಡ್ಬೋದು. ವಿಡಿಯೋ ನೋಡಿ ಕೂಡ ಅರ್ನ್ ಮಾಡ್ಬೋದು. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.